ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನನ್ನ ಒಂದು ರ್ಯಾಂಡಮ್ ಡೇ. ಡೈಲಿ ಇರೋ ಥರನೇ ಆದರೆ ಸ್ವಲ್ಪ ಡಿಫ್ರೆಂಟ್. ಡೈಲಿ ರುಟೀನ್ ಅಂತ ಹೇಳ್ತೀವಿ, ಬಟ್ ಡೈಲಿ ಇದ್ದಂಗೆ ಇರೋಕ್ಕಾಗಲ್ಲ ಅಲ್ವಾ? ಎವ್ರಿ ಡೇ ಡಿಫ್ರೆಂಟ್ ಆಗಿರುತ್ತೆ. ಹಾಗಂತ ಡೈಲಿ ಮಾಡೋ ಅಂಥ ಕೆಲಸಗಳು ಇರುತ್ತೆ. ಬರೀ ಅದನ್ನೇ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಇವತ್ತು ಉಪ್ಪಿಟ್ಟು ಮಾಡಿದ್ರೆ ನಾಳೆ ಪುಳಿಯೋಗರೆ ಮಾಡಬೇಕಾಗುತ್ತೆ, ನಾಡಿದ್ದು ದೋಸೆ ಮಾಡಬೇಕಾಗುತ್ತೆ, ಅದಾದಮೇಲೆ ರೊಟ್ಟಿ ಮಾಡಬೇಕಾಗುತ್ತೆ, ಇನ್ನೊಂದು ದಿನ ಇನ್ನೊಂದು ಮಾಡಬೇಕಾಗುತ್ತೆ, ಮತ್ತೊಂದು ದಿನ ಮತ್ತೊಂದು ಮಾಡಬೇಕಾಗುತ್ತೆ. ಇವತ್ತು ಮದ್ವೆಗೆ ಹೋದ್ರೆ ನಾಳೆ ಮಾರ್ಕೆಟ್ಗೆ ಹೋಗ್ಬೇಕಾಗುತ್ತೆ, ಇವತ್ತು ನನ್ನ ಮಗಳು ಚೆನ್ನಾಗಿದ್ರೆ ನಾಳೆ ಅಳ್ತಾ ಇರ್ತಾಳೆ. ಸೊ ಹಾಗಾಗಿ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಹಾಗಾಗಿ ಡೈಲಿ ರೊಟೀನ್ ಡೈಲಿ ಇದ್ದಂಗೆ ಇರೋದಿಲ್ಲ. ಸೊ ಇವತ್ತಿನ ಮನೆ ಕೆಲಸ ಏನೇನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ಮತ್ತೆ ಮನೆಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಒಂದು ಎಕ್ಸಿಬಿಷನ್ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಕರ್ಕೊಂಡೋದ್ರು. ಮನೇಲೇ ಇರ್ತೀವಿ, ಮಕ್ಕಳು ಕೂಡ ಮನೇಲೇ ಇರ್ತಾರೆ. ಸೊ ಫಾರ್ ಚೇಂಜ್ ಅವ್ರಿಗೆಲ್ಲ ನೋಡೋ ಅಂಥದ್ದು ಅಂತ. ಇಲ್ಲಿ ಇಲ್ಲಿ ಅಮ್ಮ ಸೊ ಅಲ್ಲಿ ಶಿವನ್ ಟೆಂಪಲ್ ಥರ ಎಲ್ಲ ಮಾಡಿ, ಸ್ಟ್ಯಾಚೂಸ್ ಎಲ್ಲ ಮಾಡಿ, ನೈಟ್ ಎಲ್ಲ ಫುಲ್ ಪ್ರೋಗ್ರಾಮ್ ಇತ್ತಂತೆ. 2-3 ದಿನದಿಂದ ನಡೀತಾ ಇದೆ ಅಂತ ಹೇಳಿದ್ರು, ಬಟ್ ನಮಗೆ ಗೊತ್ತಾಗಿಲ್ಲ. ಅದೇ ರೂಟಲ್ಲಿ ಬರಬೇಕಾದ್ರೆ ಅವರು ಏನೋ ಇದೆ, ಮಕ್ಕಳಿಗೆಲ್ಲ ಆಟ ಆಡ್ಸೋ ಥರ ಇದೆ ಅಂತ ಹೇಳಿ ಬಂದು ನಮ್ಮನ್ನೆಲ್ಲ ಕರ್ಕೊಂಬಂದರು. ಸೊ ನಾವು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ವಿ. ಸೊ ಓಪನ್ ಆಗಿರಲಿಲ್ಲ ಆಟ ಆಡೋದಕ್ಕೆಲ್ಲ. ಹಾಗಾಗಿ ಸ್ವಲ್ಪ ಹಾಗೆ ಹೋಟೆಲ್ಗೆ ಹೋಗಿ ಲೈಟಾಗಿ ಏನಾದರೂ ತಿಂಡಿ ತಿಂದ್ಕೊಂಡು ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ಫಸ್ಟ್ ಟೈಮ್ ಬಂದಾಗ ಯಾರೂ ಬಂದಿರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಜನ ಸೇರಿದ್ದಾರೆ. ನೀರಿನ ಬೇಡ. ಹೋಟೆಲಲ್ಲಿ ನನ್ನ ಮಗಳು ಏನು ತಿನ್ನಲಿಲ್ಲ, ಅದಕ್ಕೋಸ್ಕರ ಅವಳಿಗೆ ಜೋರು ಮಾಡ್ತಾ ಇದ್ರು, ನೀನೇನು ತಿನ್ನಲ್ಲ, ಸೊ ಹಾಗಾಗಿ ನಿನ್ಗೆ ಆಟ ಆಡ್ಸಲ್ಲ ಅಂತ ಹೇಳಿ. ಸೊ ನೆಕ್ಸ್ಟು ಅವಳಿಗೆ ಏನು ಆಟ ಆಡಿಸ್ಬೋದು ಅಂತ ಹೇಳಿ ನೋಡಿಬಿಟ್ಟು ಆಟ ಆಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವಳಿಗೆ ಈ ಥರ ಎಲ್ಲ ಹೊರಗಡೆ ಕರ್ಕೊಂಬಂದ್ರೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿರ್ತಾಳೆ. ಅವಳು ಖುಷಿ ನೋಡೋದೇ ಒಂಥರ ಚಂದ. ಹ್ಯಾಪಿಯಾಗಿ ಎಲ್ಲ ಗೇಮ್ಸ್ನು ಆಟ ಆಡ್ತಾಳೆ. ಅವಳಿಗೋಸ್ಕರನೇ ಈ ಥರ ಗೇಮ್ಸ್ಗಳೆಲ್ಲ ಸಿಕ್ಕಿದ್ರೆ ಕರ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಮಾಲ್ಗೆ ಕರ್ಕೊಂಡು ಹೋಗ್ತಾರೆ. ಏನೋ ಈ ಥರ ಎಲ್ಲ ಟೆಂಟ್ ಹಾಕ್ಬಿಟ್ಟಿದಾರಲ್ಲ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಈ ಸಲ. ಗಟ್ಟಿ ಹಿಡ್ಕೋಬೇಕು. ರೌಂಡ್ ಹೊಡಿತಾ ಇದ್ದೀನಿ ಅಂತ. ರೌಂಡ್ ಹೊಡಿತಿದ್ದೀನಿ ಅಂತ. ಬಾಯ್ ಬಾಯ್. ಅಲ್ಲೆಲ್ಲ ಅದೇ ಥರ ಗೇಮ್ಸ್ ಇದ್ದಿದ್ದು. ಡಿಫ್ರೆಂಟ್ ಆಗಿರೋ ಅಂಥ ಸೀಟ್ಗಳಷ್ಟೇ. ಒಂದರಲ್ಲಿ ಆನೆ ಇದ್ದರೆ, ಇನ್ನೊಂದರಲ್ಲಿ ಪಕ್ಷಿ ಥರ ಇತ್ತು, ಮಂಕಿ ಥರ ಇತ್ತು. ಅದನ್ನೆಲ್ಲ ಆಟ ಆಡ್ಕೊಂಡು ಈ ಕಡೆ ಬಂದ್ವಿ. ಇಲ್ಲಿ ಜಾಯಿಂಟ್ ವೀಲ್ ಎಲ್ಲ ಇದೆ. ಸೊ ಈ ಕಡೆ ಕಾರ್ಗಳು ಇದೆ, ಅದರಲ್ಲೆಲ್ಲ ಕುತ್ಕೊಂಡಿದ್ಲು. ಇನ್ನು ಜಾಯಿಂಟ್ ವೀಲ್ ಇತ್ತು, ಕೊಲಂಬಸ್ ಇತ್ತು, ಈ ಕಡೆ ಟ್ರೈನ್ಗಳಿದೆ. ಸೊ ಅದನ್ನೆಲ್ಲ ಇನ್ನು ದೊಡ್ಡವ್ರು ಆಡಬೇಕಷ್ಟೇ, ನಾವುಗಳೆಲ್ಲ ಆಡೋದು ಮಕ್ಕಳನ್ನ ಕರ್ಕೊಂಡು. ಸೊ ಮಕ್ಕಳನ್ನ ಕರ್ಕೊಂಡು ಕುತ್ಕೊಳ್ಳೋದಾದರೆ ಕುತ್ಕೊಬೋದಿತ್ತು. ನನ್ನ ಚಿಕ್ಕ ಮಗಳನ್ನ ಅವ್ರ ಅಜ್ಜಿ ಎತ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನೋ ಸುಮ್ಮನೆ ಇದ್ದಾಳೆ, ಅವಳು ಆ್ಯಕ್ಚುಲಿ ಹೋಗಲ್ಲ. ನಾನು ನೋಡಿದ್ರೆ ಹತ್ಬಿಡ್ತಾಳೆ, ಅಂಟ್ಕೊಂಡ್ಬಿಡ್ತಾಳೆ ನನ್ನನ್ನೇ. ಸೊ ಹಾಗಾಗಿ ನಾನು ಅವಳ ಕಣ್ಣಿಗೆ ಬೀಳಬಾರ್ದು ಅಂತ ಓಡಾಡ್ತಾ ಇದ್ದೀನಿ. ಮಗಿಗಿಲ್ಲ, ನಿಧಾನಕ್ಕೆ ಹೋಗ್ತಾ ಇದೆ, ಏನಾಗಲ್ಲ. ಇಲ್ಲಿ ಟ್ರೈನ್ಗೆ ಹೋಗೋಣ, ಎಲ್ಲರೂ ಹೋಗೋಣ, ಮಕ್ಕಳ ಜೊತೆ ನಾವು ದೊಡ್ಡವರು ಎಲ್ಲರೂ ಹೋಗೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನಮ್ಮ ಮಾವ ನಾನು ಬರಲ್ಲ, ನೀವು ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆಗಲ್ಲ, ಆಗುತ್ತೆ ನಮ್ಮ. ಮೊಬೈಲ್ ಮಾಡು.
ನನ್ನ ಚಿಕ್ಕ ಮಗಳು ನನ್ನ ನೋಡಿದ ತಕ್ಷಣ ನನ್ನನ್ನು ಅಂಟ್ಕೊಳ್ಳೋಕೆ ನೋಡ್ತಾಳೆ ನನ್ನ ಹತ್ರ ಬರಬೇಕು ಅಂತ ಹೇಳಿ. ಹಾಗಾಗಿ ನಾನೇ ಎದ್ದು ಕೂತ್ಕೊಂಡೆ ಟ್ರೈನ್ ಮೂವ್ ಆಗಬೇಕಾದ್ರೆ. ಸೊ ಅದೆಲ್ಲ ಆದಮೇಲೆ ಟ್ರೈನ್ ಮೂವ್ ಆಯಿತು. ಸೊ ಅದನ್ನೆಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಪಾಪುನ ಹಿಡ್ಕೊಂಡಿದ್ದೆ. ಅವಳನ್ನ ಹಿಡ್ಕೊಂಡು ವಿಡಿಯೋ ಮಾಡೋದು ಸ್ವಲ್ಪ ಡೇಂಜರಸ್ ಅಲ್ವಾ, ಹಾಗಾಗಿ ಸೇಫ್ಟಿಗೋಸ್ಕರ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನನ್ನ ಎರಡನೇ ಮಗಳಿಗೆ ನಾನೇ ಇರಬೇಕು, ನನ್ನನ್ನು ಅಂಟ್ಕೊಂಡ್ಬಿಡ್ತಾಳೆ. ಬಟ್ ನನ್ನ ದೊಡ್ಡ ಮಗಳು ಯಶ್ವಿ ಹಾಗಿರಲಿಲ್ಲ. ಸೊ ಅವಳು ಎಲ್ಲಾರ ಜೊತೆನೂ ಹೋಗೋಳು, ಎಲ್ಲಾರ ಜೊತೆ ಜಾಯ್ಫುಲ್ ಆಗಿರೋಳು, ಎಲ್ಲಿ ಬೇಕಂದ್ರೆ ಅಲ್ಲಿ ಇದ್ದಿರೋಳು. ಸೊ ಮನೇಲಿ ಇರ್ಬೇಕಾದ್ರೂ ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇದ್ಲು. ಜಾಸ್ತಿ ಎತ್ಕೊಂಡೇ ಇರು ಅಂತ ಎಲ್ಲ ನನ್ಗೆ ಹಠ ಮಾಡ್ತಾ ಇರ್ಲಿಲ್ಲ. ಅವಳನ್ನ ಎತ್ಕೋಬೇಕು, ಅವಳನ್ನ ನೋಡ್ಕೋಬೇಕು ಅಂತ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಬಟ್ ಇವಳು ತುಂಬಾ ಹಿಂಸೆ ಕೊಡ್ತಾಳಪ್ಪ. ರೌಂಡ್ ರೌಂಡ್ ಅಪ್ಪ, ರೌಂಡ್ ರೌಂಡ್. ಬಾಯ್ ಬಾಯ್. ಓ ದೇವ್ರೆ, ಈ ಕೊಲಂಬಸ್ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಮುಂಚೆ ಎಲ್ಲ ತುಂಬಾ ಆಟ ಆಡ್ತಾ ಇದ್ದೆ. ಬಟ್ ಒಂದ್ಸಲ ಏನಾಯ್ತಂದ್ರೆ ತುದಿಯಲ್ಲಿ ಕೂರಿಸ್ಬಿಟ್ಟಿದ್ರು. ಮಿಡಲಲ್ಲಿ ಕೂರೋದ್ಕಿಂತ ತುದಿಯಲ್ಲಿ ಕೂತ್ರೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ. ಅದೇ ಫಸ್ಟ್ ಅದೇ ಲಾಸ್ಟ್, ಅದ್ರ ಮೇಲೆ ಕೂರ್ಲಿಲ್ಲ. ಹಾಗೆ ನೋಡ್ತಾ ನೋಡ್ತಾ ಟೈಮ್ ಬೇರೆ ಆಗಿತ್ತು, ಹಾಗೆ ಎಲ್ಲ ಗೇಮ್ನು ಮುಗ್ದಿತ್ತು. ಸೊ ಅಲ್ಲಿಂದ ಅತ್ತೆ ಮನೆಗೆ ಹೋಗಿ ಮಗಳನ್ನೆಲ್ಲ ಬಿಟ್ಟು ಅಲ್ಲಿಂದ ಡೈರೆಕ್ಟ್ ನಮ್ಮ ಮನೆಗೆ ಹೋದ್ವಿ. ಏನು ಗೊತ್ತಾ, ಅಲ್ಲಿಂದ ಸಾಂಬಾರು ಮಾಡಿದ್ದೀನಿ, ಸಾಂಬಾರು ಉಳಿದ್ಬಿಡುತ್ತೆ ಅಂತ ಹೇಳಿ ಅಮ್ಮನ ಮನೆಯಿಂದ ಊಟ ಮಾಡದೆ ಬಂದಿದ್ದೀವಿ. ಸೊ ಇವಾಗ ನೋಡಿದ್ರೆ ನನ್ನ ಹಸ್ಬೆಂಡ್ ಫ್ರೆಂಡು ಅವ್ರ ಹೆಂಡತಿ ಬರ್ಡೇ ಅಂತ ಹೇಳಿಬಿಟ್ಟು ಇನ್ವೈಟ್ ಮಾಡಿದ್ದಾರೆ. ಅರ್ಜೆಂಟಲ್ಲಿ ಹೊರಟ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾವ ಒಂದು ಹೋಟೆಲಲ್ಲಿ ಅಂತ ಹೇಳಿದ್ದಾರೆ, ಯಾವ ಹೋಟೆಲ್ ಅಂತ ಇನ್ನೂ ಹೇಳಿಲ್ಲ. ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್. Happy birthday to you. Happy birthday to you. Happy birthday to you, dear Jyoti. Happy birthday to you. ಹೋಗಿದ ತಕ್ಷಣ ಅವ್ರಿಗೆ ಸರ್ಪ್ರೈಸ್. ಆ್ಯಕ್ಚುಲಿ ಅವ್ರ ಮಿಸ್ಸಸ್ಸಿಗೆ ಗೊತ್ತಿರಲಿಲ್ಲ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಹೋಗಿದ ತಕ್ಷಣ ಸ್ವಲ್ಪ ಆಶ್ಚರ್ಯದಲ್ಲಿ ನೋಡಿದ್ರು. ಅದಾದಮೇಲೆ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಅದಾದಮೇಲೆ ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಹೋಟೆಲಿಂದ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತೊಗೊಂಬರ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.